ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರು ಗೋಚಾರದ ಫಲ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ತಾತ್ಕಾಲಿಕವಾಗಿ ಬಂದಿರುವಂತಹ ಈ ಗುರು ಗ್ರಹದ ಅನುಗ್ರಹದಿಂದಾಗಿ ಗುರುಬಲ ಯಾವ ರೀತಿಯಾಗಿ ಇರುತ್ತೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ, ಅಕ್ಟೋಬರ್ 18ರಿಂದ ಈಗಾಗಲೇ ಶುರುವಾಗಿದೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ ಇರುತ್ತೆ. ಹಾಗಾಗಿ ಈ ಗುರುವಿನ ಅನುಗ್ರಹ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಗುರುಗ್ರಹ, ಗುರು ಅಂತ ಹೇಳ್ತಾ ಇದ್ದ ಹಾಗೆಯೇ ಬದುಕಿನಲ್ಲಿ ಏನೋ ಒಂದು ರೀತಿ ಹೊಸ ಚೈತನ್ಯ ಅನ್ನೋದನ್ನು ಮೂಡುತ್ತೆ. ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಾಫಲ್ಯತೆ ಬೇಕು ಅಂತಂದರೂ ಸಹ ನಮಗೆ ಗುರುಬಲ ಬೇಕು. ವಿದ್ಯೆಗೆ, ಉದ್ಯೋಗಕ್ಕೆ, ಜೀವನದ ಅಭಿವೃದ್ಧಿಗೆ, ಮದುವೆಗೆ, ಸಂತಾನಕ್ಕೆ, ಹೀಗೆ ಯಾವುದೇ ವಿಚಾರಗಳಾದರೂ ಸಹ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಈಗ ಹಲವು ರಾಶಿಗಳಿಗೆ ಗುರುಬಲ ಇದೆ ಮತ್ತು ಇನ್ನು ಹಲವು ರಾಶಿಗಳಿಗೆ ಗುರುಬಲ ಇಲ್ಲ. ಆದರೆ ತಾತ್ಕಾಲಿಕವಾಗಿ ವಿಚಿತ್ರ ರೀತಿಯಲ್ಲಿ ಗುರು ತನ್ನ ಸಂಚಾರವನ್ನು ಶೀಘ್ರಗತಿಯಲ್ಲಿ ಮಾಡಿ ಪುನಃ ಅಷ್ಟೇ ಶೀಘ್ರಗತಿಯಲ್ಲಿ ತನ್ನ ಒಂದು ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾನೆ. ಕೆಲವು ದಿನಗಳು ಇರತಕ್ಕಂತಹ ಈ ಗುರುಬಲದ ಈ ಅವಧಿಯಲ್ಲಿ ಯಾವ್ಯಾವ ಒಂದು ವಿಶೇಷವಾದಂತಹ ಅಂಶಗಳು ನಿಮಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ನಿಮಗೇನಾದರೂ ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿ ಮಕ್ಕಳಾಗ್ತಾ ಇಲ್ಲ, ಉದ್ಯೋಗದ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇದೆ, ಮನೆಯಲ್ಲಿ ಮಾನಸಿಕವಾದಂತಹ ಪೀಡೆಗಳು ಅನುಭವಿಸಬೇಕಾಗತ್ತೆ, ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಬದುಕಬೇಕಾಗತ್ತೆ. ಹೀಗೆ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳು ನಿಮಗೆ ಕಾಡ್ತಾನೆ ಬರುತ್ತೆ, ಹೋಗ್ತಾನೆ ಇರುತ್ತೆ. ಆದರೆ ಅಂಥದ್ದಕ್ಕೆಲ್ಲ ಸಹ ಏನಂದರೆ ಗುರುಬಲ ಇದೆಯಾ ನೋಡು ಅಂತ ಕೇಳ್ತಾರೆ. ಯಾವುದೇ ಶುಭ ಕಾರ್ಯ ಮಾಡಬೇಕು, ಮನೆಯಲ್ಲಿ ಒಂದು ದೇವರ ಕಾರ್ಯ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು, ನಾಮಕರಣ, ಉಪನಯನ, ಚೌಲ, ಯಾವುದೇ ವಿಚಾರಗಳಿಗಾಗಲಿ ಒಂದು ಗುರುಬಲ ಅನ್ನೋದು ಬೇಕು. ಅಂತಹ ಆ ಗುರುಬಲ ಇಲ್ಲದೆ ಇದ್ದ ಸಂದರ್ಭಕ್ಕೆ ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ದಿಢೀರಂತ ಬರ್ತಾ ಇರುವಂತಹ ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳಿದೆ ನೋಡೋಣ. ಕನ್ಯಾ ರಾಶಿಯವರಿಗೆ 2025ರ ದಿಢೀರ್ ಗುರುಗೋಚಾರದ ಫಲದಿಂದ ಯಾವ ರೀತಿಯಾದಂತಹ ಲಾಭಗಳಿದ್ದಾವೆ ಅಂತಂದರೆ, ನೋಡಿ, ಒಂದು 11ನೇ ಮನೆ ಲಾಭಸ್ಥಾನದಲ್ಲಿ ಬರ್ತಿರುವಂಥದ್ದು, ಅದು ಉಚ್ಚಂಗತನಾದಂತಹ ಗುರು ಬರ್ತಾ ಇರತಕ್ಕಂಥದ್ದು. ಲಾಭಸ್ಥಾನದಲ್ಲಿ ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ ನಿಮಗಾಗ್ತಾ ಇದೆ. ತೃತೀಯ ಸ್ಥಾನದ ಮೇಲೂ, ಅದೇ ರೀತಿಯಾಗಿ ಪಂಚಮ ಸ್ಥಾನದ ಮೇಲೂ, ಸಪ್ತಮ ಸ್ಥಾನದ ಮೇಲೂ ಗುರುವಿನ ದೃಷ್ಟಿ ಇದೆ ನಿಮ್ಮ ರಾಶಿಯಿಂದ. ಸೊ ಇದು ನಿಮಗಂತೂ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೊಡುತ್ತೆ. ಹಳೆಯದಾಗಿ ಯಾವುದಾದ್ರೂ ಕೆಲಸ ಕಾರ್ಯಗಳು ನಿಂತು ಹೋಗುವಂತಹದ್ದು ಇದ್ದರೂ ಸಹ, ಆ ನಿಂತು ಹೋಗಿ ಯಾವುದೇ ರೀತಿಯಾಗಿ ಅನುಕೂಲ ಆಗ್ತಾ ಇಲ್ಲ ಅಂತಂದರೂ ದಿಢೀರಂತ ಅದರೆಲ್ಲದರಲ್ಲೂ ಅನುಕೂಲಗಳನ್ನು ನೋಡ್ತೀರಿ. ಹಣದ ಕಾಸಿನ ಅನುಕೂಲಗಳು ತುಂಬಾ ಚೆನ್ನಾಗಿ ಆಗುತ್ತೆ. ಭ್ರಾತೃಗಳಿಗೆ ಅಂದರೆ ನಿಮ್ಮ ಒಡ ಹುಟ್ಟಿದವರೊಟ್ಟಿಗೆ ಇದ್ದಂತಹ ಸಂಬಂಧಗಳು ಸರಿ ಹೋಗುತ್ತೆ. ನಿಮ್ಮ ಅನೇಕ ಜೀವನದ ಕಷ್ಟ ನಷ್ಟಗಳನ್ನೆಲ್ಲ ಸಹ ನೀವು ಕಳೆದು ಹಾಕ್ಕೊಳ್ತೀರಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸು ಮತ್ತು ತುಂಬ ವರ್ಷಗಳಿಂದ ಸಂತಾನಕ್ಕೆ ನಿರೀಕ್ಷೆ ಇಟ್ಟುಕೊಂಡಿರ್ತಕ್ಕಂತಹ ದಂಪತಿಗಳಿಗೆ, ಸಂತಾನಾಪೇಕ್ಷಿ ದಂಪತಿಗಳಿಗೆ ಅತ್ಯುತ್ತಮವಾಗಿ ಇರ್ತಕ್ಕಂಥದ್ದು ಇದೆ. ಮಾಡುವಂತಹ ಒಂದು ಕ್ರಿಯೆಗಳಲ್ಲಿ ಸಾಫಲ್ಯತೆಯನ್ನು ಪಡ್ಕೊಳ್ತೀರಿ. ತುಂಬ ಸಂತಾನಕ್ಕೆ ಸಮಸ್ಯೆ ಅಂತ ಹೇಳಿ ತುಂಬ ರೋಸ್ ಹೋಗಿರ್ತೀರಿ. ಹಲವಾರು ಕಡೆ ಪೂಜೆ ಪುನಸ್ಕಾರಗಳು, ಇಂಥ ಕಡೆ ಹೋಗಿಲ್ಲ, ಇಂಥ ಕಡೆ ಬಂದಿಲ್ಲ, ಡಾಕ್ಟ್ರುಗಳನ್ನು ಭೇಟಿ ಮಾಡೋದಿರಲಿ, ಯಾವುದೇ ಆಗಿರಲಿ, ಎಲ್ಲ ಸಹ ಒಂದಿಷ್ಟು ಅನುಕೂಲಗಳಾಗುತ್ತೆ. ನಿಮ್ಗೆ ಒಳ್ಳೆ ಬೆಳವಣಿಗೆ ಇದೆ, ಮಕ್ಕಳಿಂದ ಸುಖ ಸೌಖ್ಯ, ಮತ್ತು ಮಕ್ಕಳಿಗೇನಾದರೂ ಅನಾರೋಗ್ಯಗಳಿದ್ದರೆ ಅವೆಲ್ಲವೂ ನಿವಾರಣೆ ಆಗುತ್ತೆ. ಇನ್ನು ಮುಖ್ಯವಾಗಿ ಸಪ್ತಮ ಸ್ಥಾನದ ಮೇಲೆ ವೀಕ್ಷಣೆ ಬಂದಿರೋದ್ರಿಂದ ಮದುವೆ ಆಗದೆ ಇರುವಂಥವ್ರಿಗೆ ಶುಭ, ಮದುವೆಗಳು ಸೆಟ್ ಆಗುವಂಥದ್ದು, ಶುಭ ಕಾರ್ಯಗಳು ನಡೆಯುವಂಥದ್ದು, ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ರೆ ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಅಗಾಧವಾದಂತಹ ಸಂತೋಷ ಸಂಭ್ರಮಗಳು ತುಂಬಿ ತುಳುಕುವಂತಹ ಒಂದು ಸಮಯ, ಸುಸಂದರ್ಭ ಕನ್ಯಾ ರಾಶಿಯವರಿಗೆ ಇದಾಗಿರುತ್ತೆ. ಜೊತೆಗೆ ಉಚ್ಚ ಗುರುವಿನ ಪ್ರಭಾವ ಆಗಿರೋದ್ರಿಂದ ಒಳ್ಳೊಳ್ಳೆ ಸಂಬಂಧಗಳು ಬಂದು ಕೈ ಸೇರುತ್ತೆ. ಹಾಗಾಗಿ ಏನು ಯೋಚನೆ ಮಾಡಬೇಕಾಗಿಲ್ಲ, ಕನ್ಯಾ ರಾಶಿಯವರಿಗೆ ಇನ್ನಷ್ಟು ಶುಭ ಫಲಗಳಿದ್ದಾವೆ.
ಒಂದಷ್ಟು ಅನುಕೂಲತೆಗಳು ಸಹ ಉಂಟಾಗತ್ತೆ. ಏನು ತಲೆ ಕೆಡಿಸ್ಕೋಬೇಡಿ, ಏನು ಯೋಚನೆ ಮಾಡೋದು ಬೇಡ. ನಿಮ್ಮ ಕಷ್ಟಕ್ಕೆ ದೇವರು ಒಂದಷ್ಟು ಪ್ರತಿಫಲಗಳನ್ನು ಕೊಡ್ತಾನೆ ಅಂತಲೇ ಅರ್ಥ. ಶುಭವಾಗಲಿ. ಕನ್ಯಾ ರಾಶಿಯವರು ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರದ ಪಠಣವನ್ನು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲಗಳಾಗಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಕನ್ಯಾ ರಾಶಿಯವರ ದಿಢೀರ್ ಗುರು ಗೋಚಾರ ಫಲ 2025 ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.